ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ 12th ಮಿನಿ ವ್ಲಾಗ್. ನಮ್ಮಮ್ಮ ಇವತ್ತು ಬೆಳಗ್ಗೆನೇ ಹೋಗಿ ಉಳ್ಳಿ ಸೊಪ್ಪು ಎತ್ಕೊಬಾ ಆಡುಮರಿಗಳಿಗೆ ಅಂತ ಅಂತು. ಆ್ಯಂಡ್ ನಾನು ಹೋಗಿ ವೀವೆಲ್ಲ ನೋಡ್ತಾ ಇದ್ದೆ. ಅದಾದಮೇಲೆ ಸೂರ್ಯನ ನೋಡಿದ್ರೆ ಸೂರ್ಯ ಫುಲ್ಲು ಯೆಲ್ಲೋ ಕಲರ್ ಕಾಣಿಸ್ತವನೆ. ಕೆಳಗಡೆ ಬಂದು ಅಮ್ಮಂಗೆ ಮತ್ತು ನಮ್ಮ ಯಜಮಾನ್ರಿಗೆ ಟೀ ಮಾಡಿಕೊಟ್ಟು ಆಮೇಲೆ ನಾನು ಟೀ ಕುಡಿದು, ಅಪ್ಪ ಇಲ್ಲ, ಅಪ್ಪ ಇವತ್ತು ಟ್ರಿಪ್ಪಿಗೆ ಹೋಗಿದ್ದಾರೆ, ಅವ್ರು ಬರೋದು ಸೋಮವಾರ ಆಗುತ್ತೆ. ಆಮೇಲೆ ಬಂದು ಗೌರಿಗೆ ಮೈಯೆಲ್ಲ ತೊಳೆದು, ಅವಳು ಮೈ ಮೇಲೆ ನೀರು ಬಿದ್ದರೆ ಹಾವು ಬಿದ್ದೋಳಂಗೆ ಆಡ್ತಾಳೆ. ಅಷ್ಟೊಂದು ನೀರಂದರೆ ಅವಳಿಗೆ ಹಿಂಸೆ. ಹಂಗೋ ಹಿಂಗೋ ಮಾಡಿ ನೀರು ಎರಚಿ ಅವಳಿಗೆ ಪಾಪ ಅಷ್ಟು ಹಿಂಸೆ ಕೊಟ್ಟು ಸ್ನಾನ ಮಾಡಿಸಿದ್ದಾಯಿತು. ಅವಳು ನೀರಿಗೆ ಏನಕ್ಕೆ ಹಿಂಸೆ ಪಟ್ಕೋತಾಳೆ ಅಂದರೆ ಬೆಳಗ್ಗೆ ನೀರು ಫುಲ್ಲು ತಣ್ಣಗಿರುತ್ತೆ, ಅದಕ್ಕೋಸ್ಕರ. ಮತ್ತು ನಮ್ಮಮ್ಮ ನನಗೆ ಹೆಲ್ಪ್ ಆಗಲಿ ಅಂತ ಪಾತ್ರೆ ಎಲ್ಲ ತೊಳ್ಕೊಡ್ತಾಯಿದ್ರು ಪಾಪ, ಇವತ್ತು ವಾರ ಎಲ್ಲ ಮಾಡಬೇಕಲ್ಲ ಅಂತ. ಆಮೇಲೆ ಅವಳಿಗೆ ಮೈಯೆಲ್ಲ ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಕ್ಕಿ, ಆ್ಯಂಡ್ ಪ್ರತಿ ಸರಿ ನಾವು ಮೈ ತೊಳೆದಾಗೂ ಅವಳಿಗೆ ಅರಿಶಿನ ಕುಂಕುಮ ಇಕ್ತೀವಿ. ಯಾಕಂದರೆ ನಮ್ಮನೆ ಲಕ್ಷ್ಮಿ ಯಾವಾಗ್ಲೂ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಅವಳೊಂಚೂರು ಗಲೀಜಾದ್ರೂ ನಮ್ಮ ಅಪ್ಪ ಯಾವಾಗೂ ತೊಳಿ ಅಂತ ಹೇಳ್ತಿರುತ್ತೆ. ಅವಳಿಗೊಂಚೂರು ಗಲೀಜಾಗಕ್ಕೆ ಬಿಡಲ್ಲ, ಆ ಥರ ನೋಡ್ಕೋತಾರೆ ನಮ್ಮಪ್ಪ. ನಮ್ಮನ್ನ ನೀವು ತಿಂತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಅವುಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅಷ್ಟೊಂದು ಇಷ್ಟ ಪ್ರಾಣಿಗಳಂದರೆ. ಮತ್ತು ನಮ್ಮ ಗೌರಿನ ಈ ಕಡೆ ಕಟ್ಟಾಕಿ ಆಮೇಲೆ ಮತ್ತೆ ಅವಳದು ಆ ಕಡೆ ಗುಂತೆಲ್ಲ ತೊಳಿಬೇಕಾಗಿತ್ತು. ಯಾಕಂದರೆ ತುಂಬ ಗಲೀಜು ಮಾಡ್ಕೊಬಿಟ್ಟಿದ್ಲು ಈ ಸರಿ. ಯಾಕಂದರೆ ತೊಪ್ಪೆ ಎಲ್ಲ ಜಾಸ್ತಿ ಇಕ್ಕಿ ಅದನ್ನೇ ತುಳಿದು ಎಲ್ಲ ಮಾಡ್ಕೊಂಡಿದ್ಲು. ಆಮೇಲೆ ಅದನ್ನು ತೊಳೆಯೋದೇ ಒಂದು ಅರ್ಧ ಗಂಟೆ ಆಗೋಯಿತು. ಅಲ್ಲಿ ಕೆಲಸ ಎಲ್ಲ ಮುಗಿಸಿ ಕ್ಲೀನಾಗೆಲ್ಲ ತೊಳೆದು ಆಮೇಲೆ ಒಳಗಡೆ ಬಂದು ಮನೆಯೆಲ್ಲ ಒರೆಸಿ, ಯಾಕಂದರೆ ಶುಕ್ರವಾರ ಅಲ್ವಾ ಪೂಜೆ ಮಾಡಬೇಕು ಅಂತ ಮನೆಯೆಲ್ಲ ಒರೆಸ್ತಾ ಇದ್ದರೆ, ನಮ್ಮ ಮನೇಲಿ ಒಂದು ರಾಣಿ ಇದೆಯಲ್ಲ, ಇದಕ್ಕೆ ಮುನ್ಸು ಬಂದುಬಿಟ್ಟಿತ್ತು. ಯಾಕಂದರೆ ನಾನು ಆಚೆಗೆ ಬಿಡ್ತಾಯಿಲ್ಲ ಅಂತ. ನಮ್ಮಮ್ಮ ಅಂತೂ ನಾನು ಮಾಡಿರೋ ರೀಲ್ಸ್ ವಿಡಿಯೋ ನೋಡಿಕೊಂಡು ತುಂಬ ಖುಷಿ ಪಡ್ತಾಯಿದ್ರು. ಆ್ಯಂಡ್ ಅವ್ರನ್ನೂ ಖುಷಿ ಪಡ್ತಾಯಿದ್ರು, ನನಗೆ ಇನ್ನೂ ಖುಷಿ ಆಯ್ತಾಯಿತ್ತು. ಯಾಕಂದರೆ ನಮ್ಮಮ್ಮ ತುಂಬ ವಿಷಯದಾಗ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಇದಾಗಿತ್ತು ನನ್ನ ಮಿನಿ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಿಂಗೆ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.